ವಿದ್ಯಾರ್ಥಿಗಳನ್ನ ತಿದ್ದಿ ತೀಡಿ ಅವರನ್ನು ಸಮಾಜದಲ್ಲಿ ಸತ್ಪ್ರಜೆಗಳನ್ನಾಗಿ ರೂಪಿಸುವಂತಹ ಶಿಕ್ಷಕರೇ ಕಟ್ಟಿ ಬೆಳೆಸಿದ ಕೊಡಗು ವಿದ್ಯಾ ಇಲಾಖಾ ನೌಕರರ ಸೌಹಾರ್ದ ಸಹಕಾರಿ ಸಂಘ ಶತ ಸಂಭ್ರಮ ಆಚರಿಸಿಕೊಳ್ಳುತ್ತಿರುವ ಮೂಲಕ ನವ ಇತಿಹಾಸದ ಮೈಲಿಗಲ್ಲನ್ನ ಸ್ಥಾಪಿಸಿದ್ದು ಇಡೀ ಶಿಕ್ಷಕ ಸಮುದಾಯವೇ ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಲೋಕಕ್ಕೆ ಜ್ಞಾನದ ಬೆಳಕು ನೀಡಿ ಸಮಾಜಕ್ಕೆ ಸತ್ಪ್ರಜೆ ನೀಡಲು ತನ್ನ ತನು ಮನ ಅರ್ಪಿಸುವ ಗುರುವಿಗೆ ತನ್ನ ನಿರ್ವಹಣೆ ಕಷ್ಟವಾಗಿರುತ್ತದೆ. ಶತಮಾನದ ಹಿಂದೆ ತನ್ನ ಅತ್ಯಲ್ಪ ಸಂಬಳದಲ್ಲಿ ತನ್ನ ಬದುಕನ್ನ ಕಂಡುಕೊಳ್ಳಲು ಸ್ವತಂತ್ರ ಪೂರ್ವದಲ್ಲಿಯೇ ಹಾಗೂ ಈ ದೇಶದ ಸರ್ವೋಚ್ಚ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಪ್ರಾರಂಭಕ್ಕಿಂತ ಮುಂಚೆಯೇ ಶಿಕ್ಷಕರ ಆರ್ಥಿಕ ಸಮಸ್ಯೆ ನಿವಾರಿಸಲು ಒಂದು ಬ್ಯಾಂಕಿನ ಅವಶ್ಯಕತೆ ಇದೆ ಎಂದು ಮನಗಂಡು ದೂರದೃಷ್ಟಿಯ ಹರಿಕಾರ, ಶಿಕ್ಷಕರ ಆಶಾ ಕಿರಣ, ಮುತ್ಸದ್ದಿ, ಚಿಂತಕ ಶ್ರೀ ತೇಲಪಂಡ ಎಂ ಕಾರ್ಯಪ್ಪ ಅವರ ದೂರದೃಷ್ಟಿಯ ಫಲವಾಗಿ ನಂಬರ್ 177ರ ಅಂಕಿತದಲ್ಲಿ ಕೊಡಗು ವಿದ್ಯಾ ಇಲಾಖಾ ಉದ್ಯೋಗಸ್ಥರ ಮಿತಿಯುಳ್ಳ ಸಹಕಾರ ಲೇವಾದೇವಿ ಸಂಘ ವಿರಾಜಪೇಟೆಯಲ್ಲಿ ನೋಂದಾಯಿಸಲ್ಪಟ್ಟು ಜನ್ಮ ತಾಳಿತು. ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ಶ್ರೀ ಪಟ್ಟಡ ಉದ್ದಪ್ಪ ಅವರು ಸರ್ವ ರೀತಿಯ ಸಹಕಾರವನ್ನ ಸ್ಥಾಪಕ ಕಾರ್ಯದರ್ಶಿಗಳಾದ ಶ್ರೀ ತೇಲಪಂಡ ಎಂ ಕಾರ್ಯಪ್ಪ ಅವರಿಗೆ ನೀಡಿದರು. ಶ್ರೀ ಕಾರ್ಯಪ್ಪ ಅವರು ತಮ್ಮ ಮನೆಯಲ್ಲಿಯೇ ಈ ಸಂಘವನ್ನ ಪ್ರಾರಂಭಿಸಿ ಅಗತ್ಯ ಪೀಠೋಪಕರಣಗಳು, ಅಗತ್ಯ ಸಾಮಗ್ರಿಗಳನ್ನು ನೀಡಿದರು. ಆರಂಭದಲ್ಲಿ ಒಟ್ಟು 162 ಶಿಕ್ಷಕರು ಮೊಟ್ಟ ಮೊದಲು ಸದಸ್ಯರಾದರು. ಪ್ರತಿ ಸದಸ್ಯರು 10 ರೂಪಾಯಿಯ ಮೂಲ ಪಾಲು ಬಂಡವಾಳದೊಂದಿಗೆ ಒಟ್ಟು ಬಂಡವಾಳ 4,849 ರೂಪಾಯಿಯಿಂದ ಪ್ರಾರಂಭವಾದ ಈ ಸಂಸ್ಥೆ ಮೊದಲ ವರ್ಷದಲ್ಲಿಯೇ 575 ರೂಪಾಯಿಗಳನ್ನು ಲಾಭ ಗಳಿಸಿದ ಹೆಗ್ಗಳಿಕೆ ಇದೆ. ಈ ಮೂಲಕ ಶಿಕ್ಷಕರು ಬದುಕಿನ ಜ್ಯೋತಿ ಬೆಳಗಿಸಿ ಸಮಾಜಕ್ಕೆ ಸತ್ಪ್ರಜೆಯನ್ನು ರೂಪಿಸುವ ಮಹತ್ವದ ಕಾಯಕ ಮಾಡುವುದರ ಜೊತೆಗೆ ಆರ್ಥಿಕ ಹಾಗೂ ಸಹಕಾರ ಕ್ಷೇತ್ರಕ್ಕೂ ಸೈ ಎಂದು ತೋರಿಸಿಕೊಟ್ಟ ಹಿರಿಮೆ ಶ್ರೀ ತೇಲಪಂಡ ಎಂ ಕಾರ್ಯಪ್ಪ ಹಾಗೂ ಪಟ್ಟಡ ಎಂ ಉತ್ತಪ್ಪರವರಿಗೂ ಹಾಗೂ ಆಗಿನ ಆಡಳಿತ ಮಂಡಳಿಯವರಿಗೆ ಸಲ್ಲುತ್ತದೆ. ಈ ಸಂಘದ ವ್ಯವಹಾರ ಕ್ಷೇತ್ರ ಸಂಪೂರ್ಣ ಕೊಡಗು ಜಿಲ್ಲೆಗೆ ವ್ಯಾಪಿಸಿದ್ದು ಇದರ ಕೇಂದ್ರ ಕಾರ್ಯಾಲಯವು 1925ರಿಂದ 1943ರವರೆಗೆ ವಿರಾಜಪೇಟೆಯಲ್ಲಿ ಕೊಡಗು ಉಪಾಧ್ಯಾಯರ ಸಹಕಾರ ಸ್ಟೋರ್ಸ್ ಮತ್ತು ಪ್ರಿಂಟಿಂಗ್ ವರ್ಕ್ಸ್ ಅಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಿ 1943ರ ನಂತರ ಮಡಿಕೇರಿಯ ಹೃದಯ ಭಾಗದಲ್ಲಿ ತನ್ನ ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು. ಪ್ರಾರಂಭದಲ್ಲಿ 50-100 ರೂಪಾಯಿಗಳಂತೆ ಸಾಲ ನೀಡಲಾಗ್ತಿತ್ತು. ಸಂಘದ ಸದಸ್ಯರು ಮೃತರಾದರೆ ಅವರ ಕುಟುಂಬಕ್ಕೆ ನೆರವಾಗಲು, ಅವರ ಅಂತ್ಯ ಸಂಸ್ಕಾರಕ್ಕಾಗಿ, ಹಣದ ಅವಶ್ಯಕತೆಗಾಗಿ ಬೇರೆಯವರ ಬಳಿ ಅಂಗಲಾಚುವ ಸ್ಥಿತಿ ಶಿಕ್ಷಕರಿಗೆ ಬರಬಾರದು ಎಂದು ಮೃತರ ನಾಮಿನಿಗೆ ಮರಣ ಪರಿಹಾರ ಧನ ನೀಡುವ ಮಹತ್ವಾಕಾಂಕ್ಷಿ ಯೋಜನೆ ಅಂದೇ ಜಾರಿಗೆ ತಂದ ಕೀರ್ತಿ ಈ ಸಂಸ್ಥೆಗೆ ಸಲ್ಲುತ್ತದೆ. 1950ನೇ ಇಸವಿಯಲ್ಲಿ ಸಂಘದ ರಜತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿತ್ತು. ಡಿಸೆಂಬರ್ 21, 1974ರಲ್ಲಿ ಶ್ರೀ ಚೇಂದ್ರಿಮಾಡ ಜಿ ದೇವಯ್ಯ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿ ಸುವರ್ಣ ಸಂಭ್ರಮ ಆಚರಿಸಲಾಗಿತ್ತು. ಈ ಸುವರ್ಣ ಮಹೋತ್ಸವವನ್ನು ಕೊಡಗಿನ ಮುತ್ಸದ್ದಿ ರಾಜಕಾರಣಿ, ಹಿರಿಯ ಸಹಕಾರಿ ಶ್ರೀ ಎಂಸಿ ನಾಣಯ್ಯ ಅವರು ಉದ್ಘಾಟಿಸಿ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸಲಾಗಿತ್ತು. 2000 ಇಸವಿಯಲ್ಲಿ ಸಂಸ್ಥೆಯು ಶ್ರೀ ಎನ್.ಕೆ. ಶ್ರೀಪತಿ ಅವರ ಅಧ್ಯಕ್ಷತೆಯಲ್ಲಿ 75 ವರ್ಷದ ಅಮೃತ ಮಹೋತ್ಸವವನ್ನು ಆಚರಿಸಿಕೊಂಡು ಬೃಹದಾಕಾರವಾಗಿ ಬೆಳೆಯುತ್ತಾ ಶಿಕ್ಷಕರ ಮನಸ್ಸಿನಲ್ಲಿ ಸಿಒಸಿಎಸ್ ಎಂದರೆ ನಮ್ಮ ಬ್ಯಾಂಕ್ ಎಂಬ ಹಿರಿಮೆ ಮತ್ತು ಗರಿಮೆ ಅಂದಿನಿಂದ ಇಂದಿನವರೆಗೂ ಉಳಿಸಿಕೊಂಡು ಬಂದಿದೆ.
ಶಿಕ್ಷಕರಿಗೋಸ್ಕರ ಶಿಕ್ಷಕರ ಆರ್ಥಿಕ ಅಭಿವೃದ್ಧಿಗೋಸ್ಕರ 1925ನೇ ಇಸವಿಯಲ್ಲಿ ಶ್ರೀ ತೇಲಪಂಡ ಕಾರ್ಯಪ್ಪನವರು, ಸ್ಥಾಪಕ ಅಧ್ಯಕ್ಷರಾದಂತಹ ಪಟ್ಟಣ ಉತ್ತಪ್ಪನವರ ಅವಿರತ ಶ್ರಮದ ಫಲವಾಗಿ ಶಿಕ್ಷಕರು ಯಾರ ಜೊತೆ ಕೈ ಚಾಚಬಾರದು, ಆರ್ಥಿಕ ಸಫಲತೆಯನ್ನ ಹೊಂದಬೇಕು ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಬೇಕು ಅನ್ನೋ ಸದುದ್ದೇಶವನ್ನ ಇಟ್ಟುಕೊಂಡು ಒಬ್ಬ ಸದಸ್ಯರ 10 ರೂಪಾಯಿ ಮುಖಬೆಲೆಯಿಂದ ಪ್ರಾರಂಭಿಸಿದಂತ ಸಂಸ್ಥೆ. ಮೋಸ್ಟ್ಲಿ ತೇಲಪಂಡ ಕಾರ್ಯಪ್ಪನವ್ರನ್ನ ನಾನು ಈ ಸಂದರ್ಭದಲ್ಲಿ ಎಷ್ಟು ನೆನಕೊಂಡ್ರು ತಪ್ಪೆ. ಏಕೆ ಅಂತ ಹೇಳಿದ್ರೆ ಸುಮಾರು 3-4 ವರ್ಷ ಕಾರ್ಯದರ್ಶಿಗಳಾಗಿ ಸೇವೆಯನ್ನ 1 ರೂಪಾಯಿ ವೇತನವನ್ನ ಪಡೆದೇ ನಿರ್ವಹಿಸಿ ತನ್ನ ಮನೆಯಲ್ಲೇ ಕಚೇರಿಯನ್ನ ಪ್ರಾರಂಭಿಸಿ ಮರಮಟ್ಟುಗಳು ಸರಂಜಾಮುಗಳು ತನ್ನ ಹಣಕಾಸಿನ ವ್ಯವಹಾರದಲ್ಲೇ ಮಾಡ್ಕೊಂಡು ಬಂದಂತ 1925ನೇ ಇಸ್ವಿಯಲ್ಲಿ ಬಿಫೋರ್ ದಿ ಇಂಡಿಪೆಂಡೆನ್ಸ್ ಈ ದೇಶದ ರಿಸರ್ವ್ ಬ್ಯಾಂಕ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಶಿಕ್ಷಕರಿಗೋಸ್ಕರ ಒಂದು ಲೇವಾದೇವಿ ಸಹಕಾರ ಸಂಘ ಅನ್ನೋದನ್ನ ಈ ಮಡಿಕೇರಿ ನಗರದಲ್ಲಿ ತೆರೆಯೋದಿಲ್ಲ, ಮೊಟ್ಟ ಮೊದಲದಾಗಿ ವಿರಾಜಪೇಟೆಯ ಚಿಕ್ಕಪೇಟೆಯಲ್ಲಿ ತೆರೀತಾರೆ. 100 ವರ್ಷಗಳನ್ನ ಆಚರಿಸುವಂತ ಸುದೈವ ನನಗೆ ಮತ್ತು ನಮ್ಮ ಇಡೀ ಆಡಳಿತ ಮಂಡಳಿಗೆ ಲಭಿಸಿರೋದಕ್ಕೆ ನಿಜವಾಗ್ಲೂ ನಾವು ಈ ಸಂದರ್ಭದಲ್ಲಿ ಚಿರಋಣಿಯಾಗಿರ್ತೀವಿ. ಕೇವಲ 50-100 ರೂಗಳ ಸಾಲವನ್ನ ಕೊಡ್ತಿದ್ದಂತ ಸಂದರ್ಭದಲ್ಲಿಯೂ ಸಹ ಡೆತ್ ಫಂಡ್ ಅನ್ನ ಜಾರಿಗೆ ತಂದು ಮನೆ ಬಾಗಿಲಿಗೆ ತನ್ನ ಗ್ರಾಹಕರಿಗೆ ತನ್ನ ಸದಸ್ಯರಿಗೆ ಸೇವೆಯನ್ನ ಕೊಟ್ಟದ್ದು, ಸಬ್ ಸೆಂಟರ್ ಗಳನ್ನ ಓಪನ್ ಮಾಡೋದರ ಮೂಲಕ ಸ್ವಾಯತ್ತತೆ, ಸ್ವಯಂ ಆಡಳಿತ, ಸ್ವಯಂ ನಿಯಂತ್ರಣ, ಸ್ವಂತ ಬಂಡವಾಳ ಏನು ಉದ್ದೇಶವನ್ನ ಇಟ್ಟುಕೊಂಡು ಸೌಹಾರ್ದ ಆಕ್ಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ಕೊಡಗಿನ ಮೊಟ್ಟ ಮೊದಲ ಒಂದು ಸೌಹಾರ್ದ ಸಂಸ್ಥೆ ಇದು. ಈ ರಾಜ್ಯದ 41ನೇ ಸೌಹಾರ್ದ ಸಂಸ್ಥೆ ನಮ್ಮ ಬ್ಯಾಂಕು. ಹಾಗೂ ಶತಮಾನೋತ್ಸವನ್ನ ಕಂಡಿರುವಂತ ಕೊಡಗು ಜಿಲ್ಲೆಯ ಕೆಲವು ಸಹಕಾರಿಗಳಲ್ಲಿ ಒಂದು ಶಿಕ್ಷಕರ ಬ್ಯಾಂಕ್ ಅನ್ನೋದೇ ನಿಜವಾಗ್ಲೂ ಹೆಮ್ಮೆಯ ವಿಚಾರ. 100 ವರ್ಷಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಬ್ಯಾಂಕ್ ಬೆಳೆದು ಮೈಸೂರು ವಿಭಾಗೀಯ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳೋದಾದ್ರೆ ಇವತ್ತು ನಮ್ಮಲ್ಲಿ ಅಷ್ಟು ಮೂಲ ಬಂಡವಾಳ ಇದೆ, ಅಷ್ಟು FD ಇಡುವಂತ 200-250ಕ್ಕಿಂತ ಹೆಚ್ಚು ಜನ FD ದಾರರಿದ್ದಾರೆ. ಇಷ್ಟೆಲ್ಲ ನಮ್ಮ ಬ್ಯಾಂಕ್ ಅನ್ನ ನಂಬ್ತಾ ಇದ್ದಾರೆ. ಈ ಇಡೀ ಎಲ್ಲ ಬ್ಯಾಂಕ್ಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಕಡಿಮೆ ಬಡ್ಡಿ ದರದಲ್ಲಿ ನಾವು ಸಾಲವನ್ನ ನೀಡ್ತಾ ಇದ್ದೇವೆ ಅಂತೆಲ್ಲ ಹೇಳಿದ್ರೆ ಮೂಲ ಕಾರಣ ನಮ್ಮ ಹಿರಿಯರು, ಪೂರ್ವಜರು. ಅವ್ರನ್ನೆಲ್ಲ ಸ್ಮರಿಸುವಂತಹ ಒಂದು 100 ವರ್ಷಗಳ ಸವಿ ನೆನಪಿನ ಸ್ಮರಣಾ ಕಾರ್ಯಕ್ರಮ ಆಗಬೇಕು ಅಂತ ಎಲ್ಲ ಬಯಸಿದರ ಪರಿಣಾಮವಾಗಿ ಇವತ್ತು ಒಂದು ಅದ್ದೂರಿ ಕಾರ್ಯಕ್ರಮವನ್ನ, ಶತ ಸಂಭ್ರಮವನ್ನ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಬಂಧುಗಳೇ. ಕೇವಲ 1000 ರೂಪಾಯಿಯ ಶೇರ್ ಬಂಡವಾಳದೊಂದಿಗೆ ಶತ ಸಂಭ್ರಮದ ಸದಸ್ಯರುಗಳು ಅನ್ನುವಂತ ಏನು 1200 ರೂಪಾಯಿ ಶೇರ್ ಬಂಡವಾಳ ಇತ್ತು ನಮ್ಮಲ್ಲಿ, ಅದನ್ನ ಕಡಿಮೆ ಮಾಡಿ 1000 ರೂಪಾಯಿ ಷೇರು ಬಂಡವಾಳಕ್ಕೆ ಅವರನ್ನ ಸೀಮಿತಗೊಳಿಸಿ 100 ಜನ ವಿಶೇಷವಾದಂತ ಸದಸ್ಯರು ಆಗದೇ ಇರೋರು ಆಗುವಂತ ಅವಕಾಶವನ್ನ ಕೊಡ್ತಾ ಇದೀವಿ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಶತಮಾನದ ಒಂದು ಭವನವನ್ನ ನಿರ್ಮಾಣವನ್ನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಹೆಮ್ಮೆಯ ವಿಚಾರ. ಸೌಹಾರ್ದ ಕಾಯ್ದೆಗೆ ಒಳಪಟ್ಟ ಕೊಡಗು ಜಿಲ್ಲೆಯ ಪ್ರಥಮ ಸೌಹಾರ್ದ ಸಹಕಾರ ಸಂಘ ಹಾಗೂ ರಾಜ್ಯದ 41ನೇ ಸಹಕಾರಿ ಎಂಬ ಹೆಗ್ಗಳಿಕೆಯನ್ನ ಸಂಸ್ಥೆ ಪಡೆದುಕೊಂಡಿದೆ. 2006ರಲ್ಲಿ ಮಡಿಕೇರಿ ನಗರದ ಹೃದಯ ಭಾಗದಲ್ಲಿ ಅತ್ಯಂತ ಸುಸಜ್ಜಿತವಾದ ಕಟ್ಟಡದ ಶಿಲಾನ್ಯಾಸ ನೆರವೇರಿಸಲಾಯಿತು. ಸುಸಜ್ಜಿತವಾದ 2 ಅಂತಸ್ತಿನ ಸುಂದರ ಸೌಹಾರ್ದ ಸೌರಭ ಭವನವನ್ನ ನಿರ್ಮಿಸಿದ ಕೀರ್ತಿ ಅಂದಿನ ಅಧ್ಯಕ್ಷರಾದ ಶ್ರೀ ಅವರೆಮಾದಂಡ ಡಿ ಸೋಮಯ್ಯ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಶ್ರೀ ಚೇಂದ್ರಮಾಡ ಎಂ ಭೀಮಯ್ಯ ಹಾಗೂ ಅಂದಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಸಲ್ಲುತ್ತದೆ. ಈ ಸಂಸ್ಥೆ ಹೊಸ ಕಟ್ಟಡ ನಿರ್ಮಾಣದ ಜೊತೆಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ತನ್ನ ಸದಸ್ಯರುಗಳಿಗೆ ಜಾಮೀನು ಸಾಲ, ವಾಹನ ಸಾಲ, ಗೃಹ ಸಾಲ, ಆಭರಣ ಮೇಲಿನ ಸಾಲ ಈ ಯೋಜನೆಯನ್ನ ಜಾರಿಗೆ ತರಲಾಯಿತು. ಸದಸ್ಯರೇತರರಿಗೆ ಪಿಗ್ಮಿ ಸಾಲ ಕೊಡುವ ಯೋಜನೆಯು ಜಾರಿಗೆ ಬಂದಿತು. ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿದ್ದ ಶ್ರೀ ಪಟ್ಟಣ ಎಂ ಉತ್ತಪ್ಪ ಅವರೇ ಸ್ಥಾಪಕ ಅಧ್ಯಕ್ಷರಾಗಿ ಕೊಡಗು ಜಿಲ್ಲೆಯಲ್ಲಿ ಶಿಕ್ಷಕರ ಸಭೆ ಸಮಾರಂಭಗಳಿಗೆ ಮತ್ತು ವಸತಿ ಉದ್ದೇಶದ ಹಿನ್ನೆಲೆಯಲ್ಲಿ ಅಖಿಲ ಕೊಡಗು ಅಧ್ಯಾಪಕರ ಸಂಘ ಎಂಬ ಸಂಸ್ಥೆಯನ್ನ ಹುಟ್ಟುಹಾಕಿ ಓಂಕಾರೇಶ್ವರ ದೇವಾಲಯದ ಮುಂಭಾಗ ಗುರುಸದನ ಎಂಬ ಕಟ್ಟಡವನ್ನು ಆಗಿನ ಕಾಲದಲ್ಲಿಯೇ ನಿರ್ಮಿಸಿದ್ದು ಮಹಾನ್ ಸಾಧನೆಯಾಗಿದೆ. ಈ ಗುರುಸದನ ಆ ಕಾಲದಲ್ಲಿಯೇ ಶಿಕ್ಷಕರ ಶೈಕ್ಷಣಿಕ ಚಟುವಟಿಕೆಗಳಾದ ತರಬೇತಿ, ಸಭೆ ಸಮಾರಂಭಗಳಿಗೆ ಬಳಕೆಯಾಗುವುದರ ಜೊತೆಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು.
ಹಿರಿಯರು ಸಾಕಷ್ಟು ಪರಿಶ್ರಮ ವಹಿಸಿ ಕಟ್ಟಿ ಬೆಳೆಸಿದ ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘವಿಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದು ನಿಂತಿದ್ದು ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿರುವುದು ಇಡೀ ಶಿಕ್ಷಕ ಸಮುದಾಯಕ್ಕೆ ಹೆಮ್ಮೆಯ ವಿಷಯವಾಗಿದೆ. ನಾನು ನಟೇಶ್ ಅಂತ. ಈ ಸಂಸ್ಥೆಯಲ್ಲಿ ಸರಿಸುಮಾರು 25 ವರ್ಷಗಳಿಂದ ವಿವಿಧ ಹುದ್ದೆಗಳಲ್ಲಿ ಕೆಲಸಗಳನ್ನ ಮಾಡಿಕೊಂಡು ಪ್ರಸ್ತುತ ಈಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಸಂಸ್ಥೆಯಲ್ಲಿ ಸುಮಾರು 2350 ಸದಸ್ಯರಿಂದ ಸರಿಸುಮಾರು 3 ಕೋಟಿ ಷೇರು ಬಂಡವಾಳದೊಂದಿಗೆ 18 ಕೋಟಿ ದುಡಿಯುವ ಬಂಡವಾಳದೊಂದಿಗೆ ಈ ಸಂಸ್ಥೆ ಈಗ ಕೆಲಸ ಮಾಡ್ತಾ ಇದೆ. ಸದಸ್ಯರಿಗೆ ವಿವಿಧ ರೂಪದ ಸಾಲಗಳನ್ನ ಅಂದರೆ 30 ಲಕ್ಷದವರೆಗೆ ಕೇಳಿದ ತಕ್ಷಣ ಸಾಲ ಅಂತ ಕೊಡುವಂಥ ವ್ಯವಸ್ಥೆ, ಜಾಮೀನು ಸಾಲ ಕೇಳಿದ ತಕ್ಷಣ 10, 15, 20 ನಿಮಿಷದಲ್ಲಿ ಅವರ ಖಾತೆಗೆ ಜಮಾ ಮಾಡುವಂಥ ವ್ಯವಸ್ಥೆ ಈ ಸಂಸ್ಥೆಯಲ್ಲಿ ಇದೆ. ಈ ಸಂಸ್ಥೆ ಪ್ರಾರಂಭ ಆದಾಗಲಿನಿಂದ 1970ರವರೆಗೆ ಗೌರವ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ. 1971ರಿಂದ ಪೇಮೆಂಟ್ ಸೆಕ್ರೆಟರಿ ಅಂತ ಅರಮಣ ಉತ್ತಯ್ಯನವರು ಪೇಮೆಂಟ್ ಸೆಕ್ರೆಟರಿ ಅಂತ ಅಲ್ಲಿಂದ ಪ್ರಾರಂಭ ಮಾಡಿ ಅಭಿವೃದ್ಧಿಯನ್ನ ಮಾಡ್ಕೊಂಡು ಹೋಗಿದ್ದಾರೆ. 2001ರಲ್ಲಿ ಇದು ಸೌಹಾರ್ದ ಕಾಯಿದೆಗೆ ಪರಿವರ್ತನೆ ಆಗಲಿಕ್ಕೆ ಅರಮಣ ಉತ್ತಯ್ಯನವರ ಮತ್ತು ಅವರ ಶ್ರಮ ಅಪಾರವಾಗಿದೆ. ಪ್ರಸ್ತುತ ಈಗ 40 ಕೋಟಿ ವ್ಯವಹಾರದಲ್ಲಿ ನಾವು ಈಗ 13 ಕೋಟಿಯಷ್ಟು ನಿರಕು ಠೇವಣಿಗಳಿದೆ, 14 ಕೋಟಿಗಳಷ್ಟು ಸಾಲ ನೀಡ್ತಾ ಇದ್ದೀವಿ. ಈ ಸಂಸ್ಥೆಯಲ್ಲಿ RD, ನಿರಕು ಠೇವಣಿ, ಉಳಿತಾಯ ಖಾತೆ ಮತ್ತೆ ಪಿಗ್ಮಿ ವಿವಿಧ ಸೇವೆಗಳನ್ನ ನೀಡ್ತಾ ಇದ್ದೇವೆ. ನಾನು HR ಮುತ್ತಪ್ಪ ಅಂತ, ಈ ಸಂಸ್ಥೆಯ ಉಪಾಧ್ಯಕ್ಷ. ಈ 1925ರಲ್ಲಿ ಪ್ರಾರಂಭಗೊಂಡ ಈ ಒಂದು ಸಂಸ್ಥೆಯ 100ನೇ ವರ್ಷದ ಶತಸಂಭ್ರಮ ಆಚರಿಸೋದು ನಮ್ಮ ಅವಧಿಯಲ್ಲಿ ಬಂದಿರೋದು ನಮಗೆ ಬಹಳ ಹೆಮ್ಮೆಯ ವಿಷಯ. ಈ ಸಹಕಾರ ಸಂಘದಲ್ಲಿ ಸದಸ್ಯರ ಮಕ್ಕಳಿಗೆ ಮತ್ತು ಇತರರಿಗೂ ಕೂಡ ನಮ್ಮ ಸಂಘ ವಿದ್ಯಾಭ್ಯಾಸದಲ್ಲಿ ಸಹಕಾರ ನೀಡಬೇಕು ಅಂತೇಳಿ ಆಗಿನಿಂದಲೇ ದತ್ತಿ ನಿಧಿಗಳನ್ನ ಸ್ಥಾಪಿಸಿ ಅದರಲ್ಲಿ ಶಿಕ್ಷಕರ ಮಕ್ಕಳು ಮತ್ತು ಇತರ ಮಕ್ಕಳಿಗೆ ಆಗಿನ ಕಾಲದಿಂದಲೇ SSLC PUC ಆದವರಿಗೆ ಪ್ರೋತ್ಸಾಹಗಳ ಬಹುಮಾನ ಕೊಡುವುದು ಮತ್ತು ಧನ ಸಹಾಯದ ಮೂಲಕ ಬಹುಮಾನ ನೀಡುವಂಥದ್ದು ಮಾಡ್ತಾ ಬಂದಿದೆ. ಹಾಗೆ ವೃತ್ತಿ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ ಮಾಡ್ತಿರ್ತಕ್ಕಂಥವರಿಗೂ ಕೂಡ ಪ್ರತಿ ವರ್ಷ ನಾವು ವಾರ್ಷಿಕ ಮಹಾಸಭೆಗಳನ್ನು ನಡೆಸುವಾಗ ಜಿಲ್ಲೆಯಾದ್ಯಂತ ವಿದ್ಯಾರ್ಥಿಗಳನ್ನು ಕರೆದು ಅವರಿಗೆ ಸಾಕಷ್ಟು ಬಹುಮಾನಗಳನ್ನು ನಾವು ಹಣದ ರೂಪದಲ್ಲಿ ನೀಡ್ತಾ ಇದ್ದೀವಿ. ಈಗ ನಾವು ನಮ್ಮ ಸಂಘದಲ್ಲಿ ನಮ್ಮ ಗೌರವಾನ್ವಿತ ಸದಸ್ಯರು ಯಾರೇ ಮೃತಪಟ್ಟರು ಕೂಡ ಅವರಿಗೆ 20,000 ರೂಪಾಯಿ ಮರಣ ನಿಧಿಯನ್ನು ನಾವು ಆದಷ್ಟು ತುರ್ತಾಗಿ ಅವರಿಗೆ ಸಲ್ಲಿಸ್ತೀವಿ. 2500 ಸದಸ್ಯರಿಂದ ಸೇರಿ ಸುಮಾರು 3 ಕೋಟಿ ರೂಪಾಯಿಗಳ ಷೇರು ಬಂಡವಾಳದಿಂದ 40 ಕೋಟಿ ರೂಪಾಯಿಯವರೆಗೂ ವ್ಯವಹಾರ ನಡೆಸುತ್ತಿರುವ ಸಂಸ್ಥೆ ಶಿಕ್ಷಕರಿಗೆ ಆರ್ಥಿಕ ಸ್ವಾವಲಂಬಿಯಾಗಲು ಅವರ ಕಲ್ಯಾಣಕ್ಕೋಸ್ಕರ ಮುಡುಪಾಗಿದೆ. ಶಿಕ್ಷಣ ಇಲಾಖೆ ಹೊರತುಪಡಿಸಿ ಇತರ ಇಲಾಖೆಗಳ ಸರ್ಕಾರಿ ನೌಕರರನ್ನು ಸಹ ಸದಸ್ಯರನ್ನಾಗಿ ಮಾಡಿಕೊಂಡು ಅವರಿಗೆ ನೆರವಾಗಲು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಪ್ರಸ್ತುತ ಆಡಳಿತ ಮಂಡಳಿ ರೂಪಿಸಿದೆ. ಅಲ್ಲದೆ ಸಂಸ್ಥೆಯ ಕಾರ್ಯವ್ಯಾಪ್ತಿಯು ವಿಭಾಗೀಯ ಮಟ್ಟಕ್ಕೆ ಹೆಚ್ಚಿಸಿರುವುದು ಪ್ರಸಕ್ತ ಆಡಳಿತ ಮಂಡಳಿಯ ಅದ್ವಿತೀಯ ಸಾಧನೆಯಾಗಿದೆ. ನನ್ನ ಹೆಸರು ಕೊಡಂದೇರ ಸ್ವಾತಿ ಲವ ಅಂತ. ನಾನು ಈ ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ನಿರ್ದೇಶಕಿಯಾಗಿದ್ದೇನೆ. ಇಲ್ಲಿವರೆಗೆ 100 ವರ್ಷಗಳನ್ನು ಕಳೆದಿದೆ. ಈ ಅವಧಿಯಲ್ಲಿ 30 ಅಧ್ಯಕ್ಷರುಗಳು ಬಂದಿದ್ರು. ಅದರಲ್ಲಿ ನಮ್ಮ ಮಾವನವರ ಅಣ್ಣ ಅಂದರೆ ಕೊಡಂದೇರ S ಮುತ್ತಣ್ಣ ಇವರು 2ನೇ ಅಧ್ಯಕ್ಷರಾಗಿ ಈ ಸಂಸ್ಥೆಗೆ ದುಡಿದಿದ್ದಾರೆ. ವಿರಾಜಪೇಟೆ ಚಿಕ್ಕಪೇಟೆಯಲ್ಲಿ ಅವರ ಮನೆ ಇತ್ತು. ಹಾಗೆ ಅವರ ತೇಲಪಂಡ ಕಾರ್ಯಪ್ಪನವರು ಮತ್ತು ಇವರು ಅಕ್ಕಪಕ್ಕ ಇದ್ರು. ಅವರ ಅವಧಿಯ ನಂತರ 2ನೇ ಅವಧಿಗೆ ಮುತ್ತಣ್ಣನವರಿಗೆ ಅವರು ವಹಿಸಿಕೊಟ್ರು. ಅವರು ಸಹ ಈ ಸಂಸ್ಥೆಗೆ ತುಂಬಾ ದುಡಿದಿದ್ದಾರೆ. ನಾನು ಪುದಿಯ ನೆರವನ ರೇವತಿ ರಮೇಶ್. ಈ ಒಂದು ವಿದ್ಯಾಸಂಸ್ಥೆಯಲ್ಲಿ 23 ವರ್ಷಗಳಿಂದ ಹಂಗಾಮಿ ಅಧ್ಯಕ್ಷೆಯಾಗಿ, ಉಪಾಧ್ಯಕ್ಷೆಯಾಗಿ ಹಾಗೂ ನಿರ್ದೇಶಕಿಯಾಗಿ ಕೆಲಸ ಮಾಡಿದ್ದೇನೆ. ಬಹಳ ವರ್ಷಗಳ ಹಿಂದೆ ನಮ್ಮ ಹಿರಿಯ ಶಿಕ್ಷಕರು ಕೊಡಗು ಅಧ್ಯಾಪಕರ ಸಂಘವನ್ನು ಸ್ಥಾಪನೆ ಮಾಡಿದ್ರು. ಅದರ ಮೂಲಕ
ಗುರುಸದನ ಎಂಬ ಕಟ್ಟಡವನ್ನು ಕಟ್ಟಿ ಅದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ನೌಕರರಿಗೋಸ್ಕರ ವಸತಿ ಗೃಹವನ್ನು ಸಹ ಮಾಡಿಕೊಟ್ರು. ಸುಮಾರು ವರ್ಷಗಳ ಕಳೆದ ನಂತರ ಅದೇ ಸಂಘದ ಅಧ್ಯಕ್ಷರಾಗಿದ್ದ ಅವರೆಮಾದಂಡ ಸೋಮಯ್ಯನವರು ಆ ಒಂದು ಕಟ್ಟಡವನ್ನು ನಮ್ಮ ಹೆಮ್ಮೆಯ ಸಂಸ್ಥೆಯಾದ ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸಹಕಾರ ಸಂಘಕ್ಕೆ ಆ ಕಟ್ಟಡವನ್ನು ವಹಿಸಿಕೊಟ್ರು. ಅನಂತರ ಆಗ ಅಧ್ಯಕ್ಷರಾಗಿದ್ದ DB ಸೋಮಪ್ಪನವರು ಆ ಕಟ್ಟಡವನ್ನು ಪೂರ್ತಿ ನವೀಕರಣಗೊಳಿಸಿ ಹೊರ ಜಿಲ್ಲೆಗಳಿಂದ ಬರುವಂತಹ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕರಿಗೂ ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಬಹಳ ಅನುಕೂಲವನ್ನು ಮಾಡಿಕೊಟ್ರು. ನಾವು ಈಗ ಈ ಒಂದು ಸಂಸ್ಥೆಯ ಶತ ಸಂಭ್ರಮವನ್ನು ಆಚರಿಸುವ ಸಂದರ್ಭದಲ್ಲಿ ಆ 42 ಸೆಂಟಿನಲ್ಲಿ ಒಂದು ಶತಮಾನೋತ್ಸವ ಭವನವನ್ನು ಕಟ್ಟುವ ಒಂದು ಯೋಜನೆಯನ್ನು ಈ ಸಮಿತಿ ಹಮ್ಮಿಕೊಂಡಿದೆ. ಸಂಘಟನಾ ಚತುರವಾಗ್ಮಿ ಜನನಾಯಕನಾಗಿರುವ ಶ್ರೀ HS ಚೇತನ್ ಅವರು ಅಧ್ಯಕ್ಷರಾಗಿ, ಉತ್ತಮ ಶಿಕ್ಷಕ ರಾಜ್ಯ ಪ್ರಶಸ್ತಿ ವಿಜೇತರಾದ ಶ್ರೀ HR ಮುತ್ತಪ್ಪ ಅವರು ಉಪಾಧ್ಯಕ್ಷರಾಗಿ, ಅವರಿಗೆ ಜೊತೆ ನೀಡುತ್ತಿರುವ ಕ್ರಿಯಾಶೀಲ ಯುವ ನಿರ್ದೇಶಕರ ಪಡೆ ಮುಂದಿನ ಪೀಳಿಗೆಗೆ ಭವಿಷ್ಯದ ಕನಸಿನೊಂದಿಗೆ ಜಾರಿಗೆ ತಂದಿರುವ ಹಲವು ಯೋಜನೆಗಳು ಪ್ರಸಕ್ತ ಆಡಳಿತ ಮಂಡಳಿಯ ಹೆಗ್ಗಳಿಕೆಯಾಗಿದೆ. ಸಂಸ್ಥೆಯ ಶತ ಸಂಭ್ರಮದ ನೆನಪಿನಲ್ಲಿ ಶಿಕ್ಷಕರಿಗೆ ತನ್ನ ಮಕ್ಕಳ ಶುಭ ಕಾರ್ಯ ಮಾಡಲು ಅನುಕೂಲ ಹಾಗೂ ಕಡಿಮೆ ಹಣದಲ್ಲಿ ಅತ್ಯುತ್ತಮ ಸೇವೆ ನೀಡುವ ಉದ್ದೇಶದಿಂದ ಹಾಗೂ ಕೊಡಗು ಜಿಲ್ಲೆಗೆ ರಾಜ್ಯದ ಇತರೆಡೆಗಳಿಂದ ಶೈಕ್ಷಣಿಕ ಪ್ರವಾಸಕ್ಕಾಗಿ ಬರುವ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ರಿಯಾಯಿತಿ ದರದಲ್ಲಿ ಸುಸಜ್ಜಿತ ವಸತಿ ಗೃಹ ನೀಡುವ ಉದ್ದೇಶದಿಂದ ಸುಮಾರು 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಭವ್ಯ ಭವನ ನಿರ್ಮಿಸುವುದು ಸಂಘದ ಅಧ್ಯಕ್ಷರಾದ ಶ್ರೀ HS ಚೇತನ್ ಹಾಗೂ ಆಡಳಿತ ಮಂಡಳಿಯ ಮಹದಾಸೆಯಿಂದಾಗಿ ಸಚಿವರ ಸಮ್ಮುಖದಲ್ಲಿ ಶಿಲಾನ್ಯಾಸ ನೆರವೇರಿಸಿರುವುದು ಇಡೀ ಶಿಕ್ಷಕ ಸಮುದಾಯವೇ ಹೆಮ್ಮೆ ಪಡುವಂತಾಗಿದೆ. ಆಗ ಶಿಕ್ಷಕರಿಗೆ ಸಂಬಳವೂ ಕೂಡ ಕಡಿಮೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ತಿಂಗಳಿಗೆ ಒಂದು 15 ರೂಪಾಯಿ, 15ರಿಂದ 20 ರೂಪಾಯಿವರೆಗೆ ಸಂಬಳ ಇತ್ತು. ಆ ಸಂಬಳಕ್ಕೆ ಸರಿಯಾಗಿ 3 ತಿಂಗಳ ಸಂಬಳದ ಸಾಲವನ್ನು ಕೊಡ್ತಿದ್ರು. ಸಾಲದ ಕಂತು 36 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಹೇಳಿ, ಅಂದ್ರೆ 3 ವರ್ಷದಲ್ಲಿ ತೀರಿಸ್ಬೇಕು. ಇಂದಿನ 50 ಪೈಸೆ, ಅಂದಿನ 8 ಆಣೆ ಕಂತಿನ ಮಾಸಿಕ ಕಂತಿನ ಪ್ರಕಾರ ಹಿಂತಿರುಗಿಸ್ತಿದ್ರು. 45 ರೂಪಾಯಿ ಅಂದ್ರೆ 50 ರೂಪಾಯಿವರೆಗೆ ಸಾಲ ಕೊಡ್ತಿದ್ರು. ಇವತ್ತು 5 ಲಕ್ಷ ಕೊಡ್ತಾರೆ ಅಂತ ಕಾಣ್ತದೆ. ನಾನು ಸದಸ್ಯನಾದ ನಂತರ ಬೆಳ್ಳಿ ಹಬ್ಬ, ಸುವರ್ಣ ಮಹೋತ್ಸವ, ಅದರ ವಜ್ರ ಮಹೋತ್ಸವ, ಈಗ ಶತಮಾನೋತ್ಸವ ನಡೀತಾ ಇದೆ. ಇವುಗಳೆಲ್ಲದರಲ್ಲಿಯೂ ಕೂಡ ಭಾಗಿಯಾಗಲಿಕ್ಕೆ ನಿಜಕ್ಕೂ ಹೆಮ್ಮೆ ಪಟ್ಕೊಳ್ತೀನಿ. ನನ್ನ ಹೆಸರು DB ಸೋಮಪ್ಪ ಅಂತ. ನಾನು ಈ ಸಂಸ್ಥೆಯಲ್ಲಿ ಸುಮಾರು 2002ರಿಂದ 2020ರವರೆಗೆ ನಾನು ನಿರ್ದೇಶಕನಾಗಿಯೂ ಮತ್ತು 2 ಬಾರಿ ಅಧ್ಯಕ್ಷನಾಗಿಯೂ ಸೇವೆಯನ್ನು ಸಲ್ಲಿಸಿದ್ದೇನೆ. ಈ ಸಂಸ್ಥೆಯು ಮೊದಲು ಸಹಕಾರಿ ಲೇವಾದೇವಿ ಸಂಘ ಎಂಬುದಾಗಿ ನೋಂದಣಿಯಾಗಿತ್ತು. ಆದರೆ 2001ರಲ್ಲಿ ಇದು ಸೌಹಾರ್ದ ಸಹಕಾರಿಯಾಗಿ ಪರಿವರ್ತನೆ ಆಯಿತು. ಅಲ್ಲಿಂದ ನಾನು ನಿರ್ದೇಶಕನಾಗಿ ಮತ್ತು 2014ರಲ್ಲಿ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಗುರುಸದನ ಅಂತ ಒಂದು ಕಟ್ಟಡ ಇತ್ತು. ಅದು ವಾಸಕ್ಕೆ ಯೋಗ್ಯವಾಗಿರಲಿಲ್ಲ. ಆ ಕಟ್ಟಡವನ್ನು ನವೀಕರಣಗೊಳಿಸಲಿಕ್ಕೆ ನಾವು ಪ್ರಯತ್ನ ಪಟ್ವಿ. ಹಾಗೆ ಆ ಕಟ್ಟಡವನ್ನು ನವೀಕರಿಸಿ ಈಗ ಉತ್ತಮ ಬಾಡಿಗೆ ಬರುವಂತೆ ಮಾಡಿದ್ದೇವೆ. 70,000 ಇದ್ದಂಥ ಸಾಲವನ್ನು ಕೊನೆಗೆ ನಾನು 2-3 ಲಕ್ಷದವರೆಗೂ ಕೂಡ ನಾನು ಅದನ್ನು ಹೆಚ್ಚು ಮಾಡಿ ಎಲ್ಲ ಶಿಕ್ಷಕರಿಗೂ ಕೂಡ ಅನುಕೂಲವಾಗುವಂತೆ ಮಾಡಿದ್ದೇನೆ. ಕೊಡಗು ವಿದ್ಯಾ ಇಲಾಖಾ ನೌಕರರ ಸೌಹಾರ್ದ ಸಹಕಾರಿ ಸಂಘ ಶತಶತಮಾನಗಳ ಕಾಲ ತನ್ನ ಸೇವೆಯನ್ನು ವಿಸ್ತರಿಸಿಕೊಳ್ಳುತ್ತಾ ಸಾಗಲಿ ಎಂಬುದೇ ಇಡೀ ಶಿಕ್ಷಕ ಸಮುದಾಯದ ಆಶಯವಾಗಿದೆ. ಕೊಡಗು ವಿದ್ಯಾ ಇಲಾಖೆ ಉದ್ಯೋಗಿಗಳ ಸಹಕಾರ ಸಂಘ ಕೊಡಗು ಜಿಲ್ಲೆಯಲ್ಲಿ 1925 ಆರಂಭ ಆಚಿ ನಂಗೆಲ್ಲರಿಗೂ ಗೊತ್ತುಳ್ಳದನ್ನ ಇದರ ಸ್ಥಾಪಕಂಗ ಅಧ್ಯಕ್ಷಗಳಾಯ್ತು ಪಟ್ಟಣ ಎಂ ಉತ್ತಪ್ಪಣೆಂಗ, ಕಾರ್ಯದರ್ಶಿ ಆಯ್ತು ತೇಲಪ್ಪಣ ಎಂ ಕಾರ್ಯಪಣೆಂಗ, ಬಲ್ಲಿಯವರು ಗುರಿನ ಬೆಚ್ಚಂಡು
ಆರಂಭ ಮಾಡಿದಂಥ ஒரு ಸಹಕಾರ ಸಂಘ ಇಂದು ಕೋಟಿ ಕಣಕಿಲ್ ವ್ಯವಹಾರ ಮಾಡಿ ನುಂಡು. ನನ್ನ ಹೆಸರು ಶಿವಲಿಂಗಪ್ಪ SR, ನಿರ್ದೇಶಕರು. 1925ರಂದು ಪ್ರಾರಂಭವಾದ ಲೇವಾದೇವಿ ಸಂಘ ಇಂದು ಸೌಹಾರ್ದ ಸಂಘವಾಗಿ ಬೆಳೆದಿದೆ. ಈ ಒಂದು ಬೆಳವಣಿಗೆಗೆ ಸಹಕರಿಸಿದ ಹಿಂದಿನ ಅಧ್ಯಕ್ಷರು, ಕಾರ್ಯದರ್ಶಿಗಳನ್ನು ನೆನಪಿಸಿಕೊಳ್ಳುತ್ತಾ ಇಂದಿಗೆ ನಾವು 100 ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾನು ಚೇಂದ್ರಮಣ ಮುತ್ತಮ್ಮ, ಈ ಸಂಸ್ಥೆಯ ರಿಟೈರ್ಡ್ CEO. ಈ ಸಂಸ್ಥೆ ಸ್ಥಾಪನೆ ಆಯಿತು 100 ಕಾಲ ಆಂಡ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಕಾರ ಶತಮಾನೋತ್ಸವ ಆಚರಣೆ ಮಾಡಿನುಳ್ಳದು ತುಂಬ ಖುಷಿಯ ವಿಚಾರ. ಈ ಸಂಸ್ಥೆನ 100 ಕಾಲಕ್ಕೆ ಬೈಯ ಸ್ಥಾಪನೆ ಮಾಡೋಣ ಪೆರಿಯಂಗಳನ್ನ ಶ್ರೀಯುತ ಪಟ್ಟಡ ಮುತ್ತಪ್ಪ ಪಿಂಜ, ಶ್ರೀಯುತ ತೇಲಪಣ್ಣ ಕಾರ್ಯಪಯಂಗಳ ಈ ಸಂದರ್ಭದಲ್ಲಿ ನಾನು ಮನ ತುಂಬಿತ ತುಚ್ಚವಿ. ಅಂದು ಚಿರೇದಾಯ್ತು ಸ್ಥಾಪನೆ ಮಾಡಿದ ಈ ಸಂಸ್ಥೆ ಇಂದು ಬಲಂಗನೆ ಬಳಂದಿತ್ತು. ಕೊಡಗರ ಸದಸ್ಯಂಗಕ್ಕೆ ಬಟ್ಟೆ ಬಳಿಯಾಯ್ತು ನಿಂದಿತ್ತು. ಇದಕ್ಕೆ ಕಾರಣ ಇಕ್ಕಣಿக்கு ನಿಸ್ವಾರ್ಥ ಸೇವೆ ಮಾಡಿನ ಆಡಳಿತ ಮಂಡಳಿಕಾರ ಪ್ರಯತ್ನತ್ರ ಫಲಾಂದಣ್ಣೋಕೆ ಇಷ್ಟಪಡುವಿ. 100 ಕಾಲತ್ರ ಈ ಸಂಸ್ಥೆಯಲ್ಲಿ ನಾನು 38 ಕಾಲ ಸೇವೆ ಮಾಡಿ ಎಂದಣ್ಣೋಕೆ ನನಗೆ ತುಂಬ ಖುಷಿಯಪ್ಪ. ಇಲಾಖೆ ನೌಕರರ ಸಂಘ 100 ವರ್ಷವನ್ನು ಪೂರೈಸ್ತಾ ಇದೆ. ಅವರ ಶತಮಾನ ಉತ್ಸವ ಕಾರ್ಯಕ್ರಮವನ್ನು ಕೂಡ ಭಾಳ ವಿಜೃಂಭಣೆಯಿಂದ ಅವರು ಆಚರಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಶತಮಾನ ಉತ್ಸವದ ಈ ಸಂದರ್ಭದಲ್ಲಿ ಆ ಸಂಘಕ್ಕೆ ಶುಭವನ್ನು ಕೋರ್ತೇನೆ. ಸಂಘದ ಎಲ್ಲ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಕೊಡಗು ವಿದ್ಯಾ ಇಲಾಖೆ ನೌಕರ ಪತ್ತಿನ ಸಹೋದರ ಸಹಕಾರ ಬ್ಯಾಂಕ್ ವತಿಯಿಂದ 100 ವರ್ಷದ ಇತಿಹಾಸ. ನನ್ನ ಅನ್ಸಿಕೆ 40 ಕೋಟಿ ಟರ್ನ್ ಓವರ್ ಮಾಡಿಕೊಂಡು 2,000 ಬೆನಿಫಿಷರೀಸ್ನ ಆಯ್ಕೆ ಮಾಡಿಕೊಂಡು ಅದ್ಭುತವಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡವ್ರೆ. ಬರಂತ ಆಡಳಿತ ಮಂಡಳಿ ಅದ್ಭುತವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಏನು ಈ ಶಿಕ್ಷಕರ ಸೌಂದರ್ಯದ ಸಹಕಾರ ಸಂಘ 10ನೇ ವರ್ಷದಲ್ಲಿ 100ನೇ ವರ್ಷ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಆ ಸಂಭ್ರಮದ ಆಚರಣೆ ಅವರಿಗೆ ಶುಭವಾಗಲಿ ಅಂತ ಹೇಳುತ್ತಾ ದಿವಂಗತ ತೇಲಪಂಡ ಕಾರ್ಯಪ್ಪನವರು ಇವತ್ತು ಸ್ಥಾಪನೆ ಮಾಡಿ 100 ವರ್ಷವಾಗಿದೆ. ಅದರ ಪ್ರಯುಕ್ತ ಇವತ್ತು ಸಹಕಾರ ಸಂಘದಲ್ಲಿ 4,000 ಚಿಲ್ಲರೆ ಶಿಕ್ಷಕರು ಮೆಂಬರ್ ಸದಸ್ಯರಾಗಿದ್ದಾರೆ. ಭಾಳ ಒಂದು ಹೆಮ್ಮೆಯ ವಿಷಯ.